ಕರ್ನಾಟಕದ ಜನತೆ ಈ 9 ತಿಂಗಳಲ್ಲಿ ಕಾಂಗ್ರೆಸ್ನ ಆ ಮಟ್ಟಕ್ಕೆ ಗೆಲ್ಲಿಸಿರೋರು ಮನಸ್ಸು ಚೇಂಜ್ ಮಾಡಿ ಈ ಲೋಕಸಭಾ ಎಲೆಕ್ಷನ್ಗೆ 28ಕ್ಕೆ 28 ಹೊಡಿಬೇಕು ಅಂತ ಏನು ಪ್ಲಾನ್ ಹಾಕಿದ್ದೀರಿ? ಟರ್ನ್ ಆಗ್ತಾರಾ? ನನಗೆ ಜನರಲ್ಲಿ ಜನರ ಆಲ್ರೆಡಿ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅನುಮಾನನೇ ಇಲ್ಲ. ಜನ ದೇ ಹ್ಯಾವ್ ಆಲ್ರೆಡಿ ಮೇಡ್ ಅಪ್ ದೇರ್ ಮೈಂಡ್. 28ಕ್ಕೆ 28 ನನಗೆ 28ಕ್ಕೆ 28 ನಿಶ್ಚಿತವಾಗಿ ಕೊಡ್ತಾರೆ ಅಂತ ನನಗೆ ಅನಿಸ್ತು. ಎಷ್ಟು? ನನಗೆ 28ಕ್ಕೆ 28 ಕೊಡ್ತಾರೆ ಅಂತ. ಯಾಕಂದ್ರೆ ಕಳ್ಸರಿ ಯಡಿಯೂರಪ್ಪ ಸಾಹೇಬ್ರು ಒಂದು ಹೇಳಿಕೆ ಕೊಟ್ಟಿದ್ರು ಬಾಲ್ಕೋಟ್ ಅಟ್ಯಾಕ್ ಆದ್ಮೇಲೆ, ನಾವು 25-26 ಗೆಲ್ತೀವಿ ಅಂದ್ರೆ ಎಲ್ಲರೂ ಕೂಡ ಏನು ಯಡಿಯೂರಪ್ಪನವ್ರು ಹಿಂಗಂದ್ರು ಅಂದ್ರು. ನಾನು ಅದಕ್ಕೆ ಹೇಳಿದೆ, ಅವ್ರನ್ನ ಆ ಸ್ಟೇಟ್ಮೆಂಟನ್ನು ಡಿಫೆಂಡ್ ಮಾಡ್ತಾ ಹೇಳಿದೆ, ದೇಶಕ್ಕೆ ಈ ಬಾಲಕೋಟ್ ಅಟ್ಯಾಕ್ ನಂತರ ದೇಶಕ್ಕೊಬ್ಬ ಗಂಡು ಮಗ ಸಿಕ್ಕಿದ್ದಾನೆ ಪ್ರಧಾನಿಯಾಗಿ ಅಂತ ಜನಕ್ಕೆ ಅನಿಸಿದೆ. ಹಾಗಾಗಿ ಅಂಥ ಗಂಡು ಮಗನನ್ನು ಉಳಿಸ್ಕೊಳ್ಬೇಕು ಅಂತ ಓಟ್ ಹಾಕ್ತಾರೆ. ಓಟ್ ಹಾಕೋದ್ರಿಂದ ಈ ಸೀಟ್ ಬರ್ತವೆ ಅಂತ ಅವ್ರ ಮಾತಿನ ಉದ್ದೇಶವಾಗಿತ್ತು, ಅದರ ತಾತ್ಪರ್ಯವಾಗಿತ್ತು ಅಂತ ಹೇಳಿದೆ. ಕೊನೆಗೆ ಎಷ್ಟು ಬಂತು? 25+1. ಕನಕಪುರದ ಬಂಡೆ ಸಹೋದರನ ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ ತಾನೆ? ನನಗೆ ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದ MP ಇದ್ದಾರೆ, ಒಬ್ಬರು ಕಾಂಗ್ರೆಸ್ನವರಿಗೆ. ನನಗೆ ನಾನು ಹೇಳ್ತೀನಿ, ಈಗ ನಾನು ಆಗಲೇ ಹೇಳಿದೆ, ಆಕ್ರೋಶ ಮತ್ತು ಅಸೂಯೆ ಮಧ್ಯದಲ್ಲಿ ವ್ಯತ್ಯಾಸ ಇದೆ ಅಂತ. ಜನರಲ್ಲಿ ಇವಾಗ ಒಂದು ಏನಿದೆಯಲ್ಲ, ಮೋದಿಗೆ 28 ಕೊಡಬೇಕು ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆಗ ಅದು ಡಿ ಕೆ ಸುರೇಶ್ ಅವರು, ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ನನಗೆ ಗೌರವ ಇದೆ, ಯಾಕಂದರೆ ಒಳ್ಳೆ ಕೆಲಸಗಾರ. ನಾನು ಬೇರೆ ಪಾರ್ಟಿ ಇದ್ರೂ ಕೂಡ ಹೇಳ್ತೀನಿ, ಅವ್ರು ಒಳ್ಳೆ ಕೆಲಸಗಾರ, ಗುಡ್. ಹಾಂ, ಆದರೆ ಜನ ಒಂದ್ಸರಿ ತೀರ್ಮಾನ ಮಾಡಿದ್ಮೇಲೆ ಇಲ್ಲಿ ದೇಶಕ್ಕೆ ಏನು ಬೇಕು ಅಂತ ನೋಡ್ತಿರ್ತಾರೆ. ಆಯ್ತು, ಇಲ್ಲಿ ಹೋದಾಗ ಏನಾಗಿರುತ್ತೆ, ಬೇರೆಯವ್ರನ್ನು ಕೂಡ ಬರ್ತು ಬಿಡ್ತಾರೆ. 20 ಹೇಳ್ತಿದ್ದಾರೆ ಸರ್ ಕಾಂಗ್ರೆಸ್ನವರು, 5, 2, 3 ಹೇಳ್ತಿಲ್ಲ, 20 ಗೆಲ್ತೀವಿ ಅಂತ. ಅವ್ರು ಕೇಳಿ, ಅವ್ರಿಗೆ 15 ಗೆದ್ಬಿಟ್ಟು 15 ಕನಿಷ್ಠ 15 ಸೀಟು ನಾವು ಗೆಲ್ಲಿಲ್ಲ ಅಂತಂದ್ರೆ ರಿಸೈನ್ ಮಾಡ್ತೀವಿ ಅಂತ ಹೇಳಕ್ ಹೇಳ್ಬಿಡಿ. 20 ಗೆಲ್ತೀವಿ ಅಂತ ಅವ್ರು ಹೇಳ್ಕೊಳ್ಳಿ, ಕೊಚ್ಕೊಳ್ಳಿ, ಆಯ್ತು ಬೇಡ. 10 ಸೀಟನ್ನ ನಾವು ಗೆಲ್ತೀವಿ ಅಂತ ಅವ್ರು ಹೇಳ್ಕೊಂಬಿಡ್ಲಿ. ನೋಡೋಣ, 10 ಸೀಟನ್ನ ಇಲ್ಲ ಅಂದ್ರೆ ನಾವು ಇದನ್ನ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಬಿಟ್ಟು ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ಬಿಡ್ಲಿ. ನೋಡೋಣ, ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಅವ್ರು ಹೇಳ್ಬಿಡ್ಲಿ. ಬೇಡ, ಅವರು ಸಿದ್ದರಾಮಯ್ಯನವ್ರು ಹೇಳ್ಬಿಡ್ಲಿ, ಮೈಸೂರು ಸೀಟಲ್ಲಿ ಇಲ್ಲಿ ಕಾಂಗ್ರೆಸ್ ಸೋತ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಅವ್ರು ಹೇಳ್ಬಿಡ್ಲಿ. ನೋಡೋಣ, ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ಅಂತಾರೆ. ಸೊ ನಿಮ್ಮ ಚುನಾವಣಾ ತಯಾರಿ ಭರ್ಜರಿಯಾಗಿ ನಡೆದಿದೆ, ಆ ಥರದ್ದೇನು ಜನ ತಯಾರಿ ಮಾಡ್ತಾರೆ, ಜನ ಟೆನ್ಷನ್ ಏನೂ ಇಲ್ಲ ನಿಮಗೆ? ನನಗೆ ಏನು ಗೊತ್ತಿ, ಯಾವ ನಾಯಕರನ್ನ ಹೋಗಿ ಪರ್ಸನಲ್ ಭೇಟಿ ಮಾಡಲ್ಲ. ನನಗೆ ಈಗ ನಾನು ತಿಳ್ಕೊಳ್ಳಿ, ಹೋಗಿ ನಮಸ್ಕಾರ ಮಾಡಿ ಯಡಿಯೂರಪ್ಪ ಸಾಹೇಬ್ರಿಗೆ ಹೋದೆ, ರಿಪೋರ್ಟ್ ಕಾರ್ಡ್ ಕೊಟ್ಟೆ, ನೋಡಿದ್ರು. ಅದಾದ್ಮೇಲೆ ನನ್ನ ಮಗಳದ ಫೋಟೋನು ಇತ್ತು, ಅದ್ರೊಳಗಡೆ ಮೋದಿಜಿಯವ್ರ ತಲೆ ಕೊಟ್ಟು ಇದ್ಯಾರು ಅಂತ ಕೇಳಿದ್ರು. ನನ್ನ ಮಗಳು ಎಷ್ಟು ಮಗಳು ಅಂತ ಹೇಳಿದ್ರು, ನಾನು ಒಬ್ಬಳೆ ಮಗಳು ಅಂತ ಹೇಳಿದೆ. ಹೌದಾ ಅಂತೇಳಿ ಹೇಳಿದ್ರು. ಆಮೇಲೆ ಸಾಹೇಬ್ರು ಎಲ್ಲದು ನನ್ನ ರಿಪೋರ್ಟ್ ಕಾರ್ಡ್ ಪ್ರತಿ ಹಾಳನ್ನು ತೆಗೆದು ನೋಡಿರು. ಆಯಿತು, ನಮ್ಮ ಸರ್ವೋಚ್ಚ ನಾಯಕರು ನಮ್ಮ ರಾಜ್ಯದಲ್ಲಿ ಅವರಿಗೆ ಕೊಟ್ಟಿದ್ದೀನಿ. ಅಮಿತ್ ಶಾಜಿಯವ್ರ ಹತ್ರ ನಾನು ರಿಪೋರ್ಟ್ ಕಾರ್ಡನ್ನು ರಿಲೀಸ್ ಮಾಡಿಸಿದ್ದೀನಿ. ನಡ್ಡಾಜಿಯವ್ರ ಹತ್ರ ಹೋಗಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ. ಮೋದಿಜಿಯವ್ರ ಆಫೀಸಿಗೆ ಅದು ತುಂಬ ಬ್ಯುಸಿ ಇದ್ದರು, ಹಾಗಾಗಿ ನಮಗೆ ಅಪಾಯಿಂಟ್ಮೆಂಟ್ಗೆ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಅವ್ರ ಆಫೀಸಿಗೆ ಹೋಗಿ ಕೊಟ್ಟು ಬಂದೆ, ಮೋದಿಜಿಯವ್ರು ತಲುಪಿಸಿ ಅಂತೇಳಿ. ಚೆನ್ನಾಗಿ ಎಕ್ಸಾಮ್ ಬರೆದ ಮೇಲೆ ಒಳ್ಳೆ ರಿಸಲ್ಟ್ ಬರುತ್ತೇನೋ ಕಾನ್ಫಿಡೆನ್ಸ್ ನಿಮಗೆ? ಹಾಂ, ಈಗ ನಾನು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಲೀಡರ್ಗಳಿಗೂ ನಾನು ಹೋಗ್ಬಿಟ್ಟು, ನನಗೆ ಇಲ್ಲಿ ಮೈಸೂರಿನಲ್ಲಿರೋ ಕೂಡ ಮೈಸೂರಿನಲ್ಲಿ ಯಾರ್ಯಾರು ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ ಅವರಿಗೂ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಪ್ರತಿ ಮನೆಗೂ ನಾನು ರಿಪೋರ್ಟ್ ಕಾರ್ಡ್ ಹೋಗ್ತಿದೆ. 2.5 ಲಕ್ಷ ಪ್ರಿಂಟ್ ಹಾಕಿದ್ದೀನಿ. ಅಲ್ಲ, ನಿಮ್ಮ ಮಾತುಗಾರಿಕೆ ವೈಖರಿಯಲ್ಲಿ ನಿಮ್ಮ ನೆಗ್ಲೆಕ್ಟ್ ಮಾಡೋ ಥರ ಏನಿಲ್ಲ ನೀವು. ನನಗೆ ಯು ನಾಟ್ ಲೈಕ್ ದ್ಯಾಟ್, ಆ ಥರದ್ದಿಲ್ಲ ನೀವು. ಅಂದರೆ ಪ್ರತಾಪ್ ಸಿಂಹ ಡೆಲ್ಲಿಯಿಂದ ಹಳ್ಳಿ ತನಕ ಗೊತ್ತು, ಅಂದರೆ ಮಾತಾಡ್ತಾರೆ, ಡಿಫೆಂಡ್ ಮಾಡ್ತಾರೆ, ಏನಿದೆಯೋ ಆ ಸ್ಟ್ಯಾಂಡ್ ತಗೋತಾರೆ, ಇದಿದ್ದೇ ಇದೆಯಲ್ಲ. ನನಗೆ ಒಂದೇ ಒಂದು ಕೇಳ್ತೀನಿ ಪ್ಲೀಸ್, ಒಬ್ಬ ಸಂಸದನಾಗಿ ನಾನು ಮುಂದುವರಿಯೋದಕ್ಕೆ ಏನೇನು ಅರ್ಹತೆಗಳು ಬೇಕು? ಹಿಂದುತ್ವ ಬನ್ನಿ, ಹಿಂದುತ್ವದಲ್ಲೇ ನನ್ನನ್ನು ಕ್ವಶನ್ ಮಾಡೋರು, ನನ್ನನ್ನು ಮೀರಿಸೋರು ಇನ್ಯಾರು ಇದ್ರೆ. ಅಲ್ಲ, ಈ ಬಾರಿ ಅದೇ ಅಜೆಂಡಾ ಇಟ್ಕೊಂಡು ಶ್ರೀರಾಮ ಅಂತ ಇಟ್ಕೊಂಡು ಹೋಗ್ತಿದ್ದಾರೆ, ಅದು ಬೆನಿಫಿಟ್ ಅಂತಲೂ ಕೇಳ್ತಾರೆ. ಅಲ್ಲ, ಒಂದು ನಿಮಿಷ, ಅದು ಹಿಂದುತ್ವದ ವಿಚಾರ ಇರ್ಬೋದು. ಹಳೆ ಮೈಸೂರು ಭಾಗದಲ್ಲಿ ಇವಾಗ ಹಿಂದುತ್ವದ ಬಗ್ಗೆ ಈ ಪ್ರಬಲವಾಗಿ ಪ್ರತಿಪಾದಿಸುವಂಥ ಇನ್ನೊಬ್ಬ BJP ಲೀಡರ್ ತೋರಿಸಿ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವ್ರಿಗೆ ಟಕ್ಕರ್ ಕೊಡುವಂಥ ಇನ್ನೊಬ್ಬ BJP ಲೀಡರ್, ಧ್ವನಿ ಎತ್ತೋನು ಇನ್ನೊಬ್ಬ BJP ಲೀಡರ್ನ ತೋರಿಸಿ. ಅಭಿವೃದ್ಧಿ ಕಾರ್ಯ ಬಂದಾಗ ಯಾವ ಸಂಸದರು ನನಗಿಂತಲೂ ಜಾಸ್ತಿ ಕೆಲಸ ಮಾಡಿದ್ರೆ ಇನ್ನೊಬ್ಬರನ್ನ ತೋರಿಸ್ಬಿಡಿ. ಎಲ್ಲ ಕೆಲಸನೂ ಮಾಡಿ, ಹಿಂದುತ್ವ ಐಡಿಯಾಲಜಿ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ನಮ್ಮ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ಳೋದಿರ್ಬೋದು, ಸಿದ್ದರಾಮಯ್ಯನವರಿಗೆ ಪ್ರತ್ಯುತ್ತರ ಕೊಡುವಂಥದ್ದು ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಎಲ್ಲ ಕೆಲಸನೂ ಮಾಡಿದ್ದೀನಿ. ಇನ್ನು ಅದರ ಆಚೆಗೂ ಕೂಡ ಇನ್ನೇನಾದ್ರು ಮೆಚ್ಚಕ್ಕಿತ್ತು ನನ್ನ ಕೈಲಿ ಇನ್ನೇನು ಮೆಚ್ಚಕ್ಕಾಗಲ್ಲ. ನಾನು ಮೆಚ್ಚಕ್ಕಾಗೋದು ಆ ತಾಯಿ ಚಾಮುಂಡೇಶ್ವರಿನೇ ಮತ್ತು ಜನ ಮೆಚ್ಚಬೇಕೆ ಹೊರತು ಇನ್ನು ಅದಕ್ಕಿಂತ ಜಾಸ್ತಿ ರಾಮ ಕಾಪಾಡಲ್ವೇ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.